ಎಷ್ಟು ಮಾಡ್ತೀರಾ ದಿನಕ್ಕೆ? ದಿನಕ್ಕೆ ಒಂದು 300-400 ರೂಪಾಯಿ ಅಷ್ಟು ಮಾಡೋದು. 8 ಗಂಟೆ 8:30 9 ಗಂಟೆ ಆಗುತ್ತೆ. ಎಷ್ಟು ಜನ ಮಕ್ಕಳು ನಿಮಗೆ? ಇಬ್ಬರು. ನನ್ನ ಮಗ ಇತ್ತು, ನನ್ನ ಮಗಳು ಸಿಸ್ತು. ಇಲ್ಲೆಲ್ಲ ನಮ್ಮ ಮಕ್ಕಳು ಊರಲ್ಲಿ ಇರೋದು, ತಮಿಳ್ನಾಡು. ನಿಮ್ಮ ಇಬ್ರು ಮಕ್ಕಳು ಅಲ್ಲಿರೋದ್ರಿಂದ ನೀವಿಬ್ಬರೇ ಇಲ್ಲಿ ದುಡಿಮೆ? ಅವ್ರು ಅಲ್ಲಿ ಇದ್ರೆ ನನ್ನ ಜೀವ ಎಲ್ಲ ಅಲ್ಲೇ ಇದೆ. ಕೈ ನೋವು ಬಂದಿದ್ಯಾ? ಕೈ ನೋವು ಸಿಕ್ಕಾಪಟ್ಟೆ ಬರ್ತಕ್ಕ. ರಾತ್ರಿ ಹೊತ್ತೆಲ್ಲ ಕೈ ಎತ್ತೋದಕ್ಕೆ ಆಗಲ್ಲ, ಸಿಕ್ಕಾಪಟ್ಟೆ ನೋವ್ತಾ ಇರುತ್ತೆ. ರೆಸ್ಟ್ ರೂಮ್ಗೆ ಹೋಗೋದೆಲ್ಲ ತುಂಬಾ ಕಷ್ಟ. ಎಲ್ಲಿ ಹೋಗ್ತೀರಾ ರೆಸ್ಟ್ ರೂಮ್ಗೆಲ್ಲ? ಹೋಗೋಕ್ಕಾಗಲ್ಲ. ಅದು ಇಲ್ಲಿ ಬೈದ್ಬಿಟ್ರು ನನ್ನ ಅವ್ರ ಹೆಂಡತಿ. ಅನ್ಸುತ್ತಲ್ವಾ ನಾವು ಒಂದೊಳ್ಳೆ ಕೆಲ್ಸದಲ್ಲಿ ಇದ್ದಿದ್ರೆ ಅಪ್ಪಂಗೆ ಏನೋ ಒಂದು ಸಹಾಯ ಮಾಡ್ಬೋದಿತ್ತು ಅಂತ ಅನ್ಸುತ್ತಲ್ಲ. ನಾನೊಂದು ಲೈಟ್ ತೊಗೊಂಡಿದ್ದೆ, ನಿಮ್ಗೆ ಯಾಕೋ ಕೊಡಬೇಕು ಅನ್ನಿಸ್ತಿದೆ ಕಣ್ರಿ. ಕೊಡ್ತೀನಿ, ಉಪಯೋಗ ಆಗುತ್ತೆ. ರಾತ್ರಿ ಎಲ್ಲ ಹೋಗಿ ಮೊಬೈಲಲ್ಲಿ ಅವ್ರ ಮಗ ಎದ್ರು ಫೋಟೋ ನೋಡ್ಕೊಂಡೇ ಮಲ್ಕೊಳ್ಳೋದು. ಸುಮ್ಮನೆ ರೀ. ನಾನೊಂದು ಸೀರೆ ತೊಗೊಂಡಿದ್ದೆ, ನಿಮ್ಗೆ ಗಿಫ್ಟ್ ಕೊಡ್ಲಾ? ಹುಡ್ಕೋಬೇಕು ಬಿಡಿ. ಸಂಕ್ರಾಂತಿ ಹಬ್ಬ ಬರುತ್ತಲ್ಲ, ನಮ್ಮೂರಲ್ಲಿ ಹೋಗಿ ನಾವು ಹುಡ್ಕೊಳ್ಳಿ. ಅಕ್ಕಿ ನೀವ್ ಏನೋ ಒಂದ್ ಮಾಡ್ತೀರ, ಏನು ಅಂತಾನು ನಾನು ಏನು ಮಾಡ್ತಿಲ್ಲ. ನೀವು ನಮ್ಗೆ ಒಂದು ಒಳ್ಳೆ ಸೀರೆ ತಂದು ಕೊಟ್ಟಿದ್ರೆ, 1 ತಿಂಗ್ಳಕ್ಕೆ ಊಟ ತುಂಬಿಸಿದ್ರೆ, ನೀವು ನಿಮ್ಮ ಮಕ್ಕಳು ನಿಮ್ಮ ಗಂಡ ಎಲ್ಲ ಚೆನ್ನಾಗಿ. ಥ್ಯಾಂಕ್ ಯು ಸೋ ಮಚ್. ನೀವು ಚೆನ್ನಾಗಿರ್ಬೇಕು. ಒಂದು ಫೋಟೋ ತೆಕ್ಕೊಳ್ಳೋಣ. ಎಷ್ಟು ಮಾಡ್ತೀರಾ ದಿನಕ್ಕೆ? ದಿನಕ್ಕೆ ಒಂದು 300-400 ರೂಪಾಯಿ ಆಗುತ್ತೆ. ಅಷ್ಟು ಮಾಡೋದು. 8 ಗಂಟೆ 8:30 9 ಗಂಟೆ ಆಗುತ್ತೆ. ಬೆಳಗ್ಗೆ ಎಷ್ಟೊತ್ತಿಗೆ ಬರ್ತೀರಾ? ಬೆಳಗ್ಗೆ 10 ಗಂಟೆಗೆ. ಎಲ್ಲಿ ಮನೆ ನಿಮ್ಮದು? ಓಕೆ. ನಾವು ಇಲ್ಲೇ, ನಮ್ಮ ಮಾವ ಅವರು ಇಲ್ಲೇ ಮಾಡ್ತಾ ಇದ್ರು. ಎಷ್ಟು ವರ್ಷದಿಂದ? 40 ವರ್ಷ. ಹೌದಾ? ಇದೇ ಜಾಗ ಈ ರೋಡಲ್ಲಿ. ಇದನ್ನ ಎಲ್ಲಿ ನಿಲ್ಸ್ಬಿಟ್ಟು ಹೋಗ್ತೀರಾ? ಇಲ್ಲೇ ನಿಲ್ಸ್ಬಿಟ್ಟು ಹೋಗ್ತೀರಾ? ಈ ಗಾಡಿ ಅಲ್ಲಿ ನಿಲ್ಸೋದು. ಅವ್ರು ನಿಲ್ಸ್ಬಾರ ಅಂತ ಹೇಳಿ. ಮತ್ತೀಗ ಎಲ್ಲಿ ನಿಲ್ಸ್ಬಿಟ್ಟು ಹೋಗ್ತಾ ಇದ್ದೀರಾ? ಇವಾಗ ಹೆಂಗೋ ಅಡ್ಜಸ್ಟ್ ಅದೇ ನೀವ್ ಹೇಳೋ ತರ ನೋಡ್ತಾ ಅವ್ರು ಹೆಂಗ್ ಕೊಡ್ತಾರ. ನಮ್ಮ ಹೊಟ್ಟೆ ಪಟ್ಟು ಮಾಡಬೇಕಲ್ಲ. ನಿಮ್ಮನೆಯವ್ರು ಏನ್ ಮಾಡ್ತಾರೆ? ಅವ್ರು ಆ ಕಡೆ ಮಾಡ್ತಾ ಇದ್ದಾರೆ. ಇದೇ ಕೆಲ್ಸನಾ? ಐರನ್ ಕೆಲ್ಸನಾ? ಆ ಕಡೆ ಮಾಡ್ತಾ ಇದ್ದಾರೆ. ಓಕೆ. ಈಗೆಲ್ಲ ಮನೇಲಿ ಐರನ್ ಬಾಕ್ಸ್ಗಳೆಲ್ಲ ಇಟ್ಕೊಂಡಿರ್ತಾರಲ್ವಾ, ಆಲ್ಮೋಸ್ಟ್ ಸ್ವಲ್ಪ ಬಟ್ಟೆ ಕಡಿಮೆನಾ ಅಥವಾ ಕೊಡ್ತಾರ? ಕಡಿಮೆನೆ ಕೊಡೋದು ಎಲ್ಲ. ಸ್ವಲ್ಪ ಅಂಗಡಿಯಲ್ಲಿ ಕೊಡ್ತಾರೆ, ಅಂಗಡಿಯಲ್ಲಿ ಮಾಡೋರ ಹತ್ರ ಕೊಡ್ತಾರೆ, ಮನೇಲಿ ಐರನ್ ಮಾಡ್ತಾರೆ. ಮನೆ ಕೆಲಸ ಮಾಡೋರು ಮನೇಲೆ ಮಾಡ್ಕೊಟ್ ಕೊಡ್ತಾರೆ. ಹೌದು, ಮನೆ ಕೆಲ್ಸಕ್ಕೆ ಬಂದಿರ್ತಾರಲ್ಲ ಅವ್ರುಗಳು. ನಮ್ಮ ಹತ್ರ ಕೊಡೋರಂತ ನಮ್ಗೂ ಒಂದು ಕಸ್ಟಮರ್ ಇರ್ತಾರಲ್ಲ ಅಲ್ವಾ? ಕರೆಕ್ಟ್. ಅವ್ರು ಕೊಡೋದ್ರಲ್ಲಿ ಇಸ್ಕೊಂಡು ನೋಡೋಣ. ದೇವ್ರು ಎಷ್ಟು ದಿನ ನಮ್ಗೆ ಋಣ ಕೊಟ್ಟಿದ್ದಾನ. ಎಷ್ಟು ಜನ ಮಕ್ಕಳು ನಿಮಗೆ? ಇಬ್ರು. ನನ್ನ ಮಗ ಇತ್ತು, ನನ್ನ ಮಗಳು ಸಿಸ್ತು. ಯಾವ ಸ್ಕೂಲಿಗೆ ಸೇರಿಸಿದ್ದೀರಾ? ಇಲ್ಲೆಲ್ಲ ನಮ್ಮ ಮಕ್ಕಳು ಊರಲ್ಲಿ ಇರೋದು, ತಮಿಳ್ನಾಡು. ಇಲ್ಲಿದ್ದಾರ? ಅಲ್ಲಿ ಯಾರು ನೋಡ್ಕೊಂತಾರೆ? ನಮ್ಮ ಅತ್ತೆ ಮಾವ. ನಾನೇ ನೋಡ್ಕೊಂಡೆ. ಇವಾಗ ನಾನು ಬಂದು 2 ವರ್ಷ ಆಯ್ತು. ಹೌದಾ? ನಾನೇ ಇಲ್ಲೇ ಇದ್ದೋ. ಸ್ಕೂಲ್ಗೆ ಹೋಗ್ವಾಗ್ಲ ಮತ್ತೆ ಅಲ್ಲಿ ಹೋಗ್ಬಿಟ್ಟೆ. ನೀವು ಹೇಗೆ ಕಲ್ತ್ಕೊಂಡ್ರಿ? ಹಂಗೆ ಹೇಳ್ಕೊಡ ಹಂಗೆ. ನಿಮ್ಮ ಮನೆಯವ್ರು ಹೇಳ್ಕೊಟ್ರಾ? ಅವ್ರ ಊಟ ಮಾಡೋವಾಗ್ಲ ನಾನು ಇದು ಒಂದು ಬಟ್ಟೆ ಮಾಡಂತ ಹೇಳ್ತಾರೆ. ಹಂಗೆ ಒಂದೊಂದೇ ಒಂಚೂರು ಹಂಗೆ ಟ್ರೈ ಮಾಡಿ ನಮ್ಮ ಮನೆಯವ್ರ ಪ್ಯಾಂಟ್ ಶರ್ಟ್ ಎತ್ಕೊಂಡು ಹೋಗಿ, ನಂದು ಚೂಡಿದಾರು ಅವ್ರದ್ದು ಬಟ್ಟೆ ಎಲ್ಲ ಮಾಡಿ ಆಮೇಲೆ ಇದಾಗುತ್ತೆ. ನಿಮ್ಮ ಇಬ್ರು ಮಕ್ಕಳು ಅಲ್ಲಿರೋದ್ರಿಂದ ನೀವಿಬ್ಬರೇ ಇಲ್ಲಿ ದುಡಿಮೆ? ಅವ್ರು ಅಲ್ಲಿ ಇದ್ರೆ ನನ್ನ ಜೀವ ಎಲ್ಲ ಅಲ್ಲೇ ಇದೆ. ಮತ್ತೆ ಇರಲ್ವಾ? ಏನೋ ಹೊಟ್ಟೆ ಪಾಡಿಗೆ ಮಾಡ್ಬೇಕಂತ ಇಲ್ಲಿ ಮಾಡ್ತಾ ಇದೀನಿ. ಮಕ್ಳು ಏನ್ ಮಾಡ್ತಾರೆ ಪಾಪ. ಒಂದು ಶರ್ಟಿಗೆ ಎಷ್ಟು ತಗೊಂತೀರಾ? 10 ರೂಪಾಯಿ. ಅಪ್ಪ ಅಮ್ಮ ಕಷ್ಟಪಟ್ಟು ಓದಿಸೋಕ ನಾವು ಓದ್ಕೊಂಡಿದ್ದೇವೆ ಅಲ್ವಾ? ಓದಿದ್ರ ಇವಾಗ ದೊಡ್ಡ ಮನೆಯವ್ರ ಕೆಲಸ ಹೆಂಗ ಅವ್ರ ಕೈಯಲ್ಲಿ ಆಗಷ್ಟು ಕೆಲ್ಸಕ್ಕೆ ನಮ್ಮ ಕೈಯಲ್ಲಿ ಆಗೋ ಕೆಲಸ. ಇವಾಗ 50,000 ಮಾಡೋರು ಇದ್ದಾರೆ, 1 ಲಕ್ಷ ಮಾಡೋರು ಇದ್ದಾರೆ, 20 10 5 ಆ ಥರ ಮಾಡಿಸ್ಕೋಬೋದಲ್ಲ. ಅದು ಒಂದು ಕೆಲ್ಸಕ್ಕೆ ಹೋಗ್ತೀವಿ ಅಂತ ಇದಿರುತ್ತೆ. ಹೌದು. ಇದಂದ್ರೆ ನಾವು ಎಷ್ಟೋ ಸಾವಿರ ದುಡ್ದ್ರಾಲೋ 1 ರೂಪಾಯಿ ದುಡ್ದ್ರಾಲೋ ಬೀದಿಯಲ್ಲಿ ನಿಂತ್ಕೊಂಡು ಕೆಲಸ ಮಾಡೋದು.
ಈಗ ಸಾಕಾಗುತ್ತಾ ನಿಮ್ಮ ದುಡಿಮೆ ನಿಮ್ಮ ಮನೆಯವರು ಇಬ್ರದ್ದು ಸೇರಿ? ನನಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ. ಸ್ಟೋರಿನೇ ಹೋಗುತ್ತೆ, ಹೇಳಕ್ಕಾಗಲ್ಲಕ್ಕ. ನಿಮ್ಮ ಮಕ್ಳನ್ನ ಚೆನ್ನಾಗಿ ಓದಿಸಿ ಅಷ್ಟೇ ಇವಾಗ. ಅದಕ್ಕೆ ಕಷ್ಟ ಬೀಳ್ಕೊಂಡಿರೋದು. ಅವರ ಚೆನ್ನಾಗಿ ಓದಬೇಕು, ನಮಗೆ ಬುದ್ಧಿ ಹಿಂಗಾಗಿದೆ. ಇನ್ನು ದೇವ್ರು ಅವ್ರಿಗೆ ಹೆಂಗೆ ಬುದ್ಧಿ ಕೊಡ್ತಾರಲ್ಲ ನೋಡಲ್ಲ. ಎಷ್ಟು ವರ್ಷದ ಗಾಡಿ ಇದು ಒಳ್ಳೇದು? ಗಾಡಿ ಎಲ್ಲ ಅವಾಗ ನಾವು ರೆಡಿ ಮಾಡ್ತೀವಿ. ಅವಾಗೆಲ್ಲ ಹೋಗಿತ್ತೆ, ಮಳೆ ಬಂದ್ರೆ ನೆಂದೋಗಿ. ಈ ಅಂಗಡಿ ಇಟ್ಕೊಂಡ್ರೆ ಎಷ್ಟಾಗತ್ತೆ? ನೀವು ಅಂಗಡಿ ಇಟ್ಕೋತೀವಿ ಅಂತ ಅನ್ನೋದಾದ್ರೆ ಇವಾಗಿರೋ ರೇಟೆಲ್ಲ ಎಷ್ಟಾಗುತ್ತೋ ಗೊತ್ತಿಲ್ಲ. ಬೆಳಗ್ಗೆಲ್ಲ ಮುರಿದೋಗಿತ್ತು, ಅದನ್ನ ಎತ್ಕೊಂಡು ನಾನು ಕಷ್ಟ ಬಿಟ್ಟು ಹೆಂಗೋ ರೆಡಿ ಮಾಡಿ. ಇದು ರೆಡಿ ಮಾಡ್ಬೇಕಂತ ಇವಾಗ 5,000 6,000 ಬೇಕಾಗುತ್ತೆ. ಯಾರು ಹೆಲ್ಪ್ ಮಾಡ್ತಾರ ಹೋಗ್ಲಿ ನೋಡಿದವರು? ಯಾರು ಹೆಲ್ಪ್ ಮಾಡಲಕ್ಕ. ನಮ್ಮ ಅಪ್ಪನಿಗೂ ಹುಷಾರಿಲ್ಲ. ನಮ್ಮ ಅಪ್ಪನಿಗೂ ಸಡನ್ ಆಗಿ ಈ ಥರ ಕೆಲಸ ಮಾಡ್ಕೊಂಡಿರೋವಾಗ್ಲ, ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗೋವಾಗ್ಲ ಮಲಗಿರೋರ್ಗೂ ಸ್ಟ್ರೋಕ್ ಆಗೋಯ್ತು. ಬೆಳಗ್ಗೆ ಕೆಲ್ಸಕ್ಕೆ ಹೋಗೋಕ್ಕಾಗಿಲ್ಲ. ತುಡ್ಕೊಂಡು ತಿನ್ನೋರ್ಗೂ ಸ್ಟ್ರೋಕ್ ಥರ ಬಂದ್ಬಿಟ್ರ. ಹೆಣ್ಮಕ್ಳು ನೋಡ್ಕೋಬೇಕು. ಒಂದು 2 ತಿಂಗಳು ನಮ್ಮ ಅಪ್ಪ ನೋಡ್ಕೊಂಬಂದೆ. ಆ 2 ತಿಂಗಳು ಸುಧಾರಿಸೋಷ್ಟೊತ್ತು ಬರೋಷ್ಟೊತ್ತಲ್ಲ ಇಲ್ಲಿ ನಂದು ಮನೆ ಬಾಡಿಗೆದು ಇವತ್ತೆಲ್ಲ ಮಕ್ಳದ್ದು ಆಟ ಫೀಸು 2,000 ಹೋಯ್ತು. ಅದು ಹಂಗೆ ಸ್ಟಾಪ್ ಆಯ್ತು. 2 ತಿಂಗಳು ಟ್ಯೂಷನ್ ಫೀಸು 2,000 ಹಂಗೆ ಸ್ಟಾಪ್ ಆಯ್ತು. ಮತ್ತೆ ಬಾಡಿಗೆದು ಸ್ಟಾಪ್ ಆಯ್ತು. ಮತ್ತೆ ಕೆಲಸ ಮಾಡಿ ಒಂದೊಂದ ಮುಗಿಸ್ಕೊಂಬರೋಕ್ಲ ಎಲ್ಲ ಹೆಂಗ್ ಮೇಂಟೈನ್ ಮಾಡ್ತೀರಾ? ನಾವು ಇವತ್ತು ಕೆಲ್ಸಕ್ಕೆ ಬಂದ್ರೆ ನಮ್ಮ ಹೊಟ್ಟೆ ತುಂಬುತ್ತೆ, ಕೆಲ್ಸಕ್ಕೆ ಬರಲಿಲ್ಲ ಅಂದ್ರೆ ಇಲ್ಲ. ಹಂಗಿರೋರ್ಗೂ ದೇವ್ರು ಈ ಥರ ಎಲ್ಲ ಪ್ರಾಬ್ಲಮ್. ಹೋದ ವಾರ ಫುಲ್ 1 ವಾರ ರಜೆ ಹಾಕಿದೆ. ಇವ್ರು ಹೇಳಿದ್ರಲ್ಲ ಆ ಥರ ಜ್ವರ ನಿಮೀಗ ಪ್ರಾಬ್ಲಮ್, ಜ್ವರ, ಕೆಮ್ಮು, ನೆಗಡಿ, ಹಾಸ್ಪಿಟಲ್ ಖರ್ಚಿನೇ 1,500 ಆಯ್ತು ನಂದು. ಏನ್ ಮಾಡಕ್ಕಾಗುತ್ತೆ? ನಾವು ಚೆನ್ನಾಗಿದ್ರಲ್ಲೇ ದುಡಿಯಕ್ಕಾಗುತ್ತೆ. ನಿಜ. ನೀವು ಬೇರೆ ಕೆಲಸ ಏನು ಹುಡ್ಕೊಳ್ಳಿಲ್ವಾ? ಫ್ಯಾಕ್ಟ್ರಿ ಅದು ಇದು ಏನೇನೋ ಇರುತ್ತಲ್ಲ ಇವ್ರೆ. ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗ್ಬೋದಕ್ಕ. ಅದೇ ಹೇಳ್ದಲ್ಲ, ಅವಾಗ ಚಿಕ್ಕ ಮಕ್ಳು ಇಟ್ಕೊಂಡು ಫ್ಯಾಕ್ಟ್ರಿ ಕೆಲಸ ಟೈಮಿಂಗ್ಸ್ ಕರೆಕ್ಟಾಗಿ ಸೆಟ್ ಆಗಿ ಹುಷಾರಿಲ್ಲ ಅಂತ ರಜಾ ಕೇಳೋದು ತುಂಬ. ಹೌದು ಹೌದು. ಇದಾದ್ರೆ ಆದಾಗ ಮಾಡ್ಕೋತೀರಾ? ಮಕ್ಳು ಊರಲ್ಲಿ ಬಿಟ್ಟಿದೆ, ಅವಾಗ ಊರ್ಗೆ ಹೋಗ್ಬೇಕಂದ್ರೆ ರಜಾ ಕೊಡಲ್ಲ ಫ್ಯಾಕ್ಟ್ರಿ. ತುಂಬಾ ಭಾರ ಇದೆ ಅಲ್ವಾ ಇದು? ಅಯ್ಯೋ ಎತ್ತಕ್ಕೆ ಆಗಲ್ವಲ್ರಿ. ನೋಡಿ ಕೈ ನೋವು ಬಂದಿದ್ಯಾ? ಕೈ ನೋವು ಸಿಕ್ಕಾಪಟ್ಟೆ ಬರುತ್ತಕ್ಕ. ರಾತ್ರಿ ಹೊತ್ತಲ್ಲ ಕೈ ಎತ್ತೋದಕ್ಕೆ ಆಗಲ್ಲ, ಸಿಕ್ಕಾಪಟ್ಟೆ ನೋವ್ತಾ ಇರುತ್ತೆ. ಕೈ ನೋವುತ್ತೆ. ಬೆಳಗ್ಗೆ ನಿಂತು ಕಾಲು ಚೇರ್ ಇಟ್ಕೋಬಾರ್ದಾ? ಮಾಡಕ್ಕ ಚೇರ್ ಹಾಕೊಂಡು ಕೂತ್ಕೊಳಕ್ ಆಗಲ್ಲ. ಬೇಕಂದ್ರೆ ಇಲ್ಲಿ ಕೂತ್ಕೊಂಡ್ಬಿಡ್ತೀನಿ, 5 ನಿಮಿಷ ತರೆಯಲ್ಲಿ ಕೂತ್ಕೊಳ್ತೀನಿ. ಮತ್ತೆ ರೆಸ್ಟ್ ರೂಮ್ಗೆ ಹೋಗೋದೆಲ್ಲ ತುಂಬಾ ಕಷ್ಟ. ರೆಸ್ಟ್ ರೂಮ್ಗೆ ಹೋಗೋದಕ್ಕಾಗಲ್ಲ. ಅದು ಇಲ್ಲಿ ಬಟ್ಟೆ ಐರನ್ ಮಾಡೋ ಮನೆ ಅಂತ 1 ತಿಂಗಳು ಅಲ್ಲಿ ಹೋಗಿದೆ. ಇಲ್ಲಿ ಅಂಗಡಿ ಇದೆ. ನೀವು ಪರಿಚಯ ಇರೋರು ಇಷ್ಟು ವರ್ಷ ಬಟ್ಟೆ ಕೊಟ್ಟಿದ್ರ ನಿಮ್ ಮನೆ ಒಳಗೆ ಅದ್ರಲ್ಲಿ ಏನಿದೆ ಹೊರಗಡೆ ತೊಳಿ ಬೇಕಂದ್ರೆ ಕಸ ಅವ್ರಿಗೆ 100 ರೂಪಾಯಿ ಕೊಟ್ಕೊಡೋಣ ಅಂತ ನಾನು ಹೋಗಿದೆ. ಅವ್ರ ಹತ್ರ ಕೇಳಿಲ್ಲ ಬಟ್ಟೆ ಕೊಡೋಣ ಅಂತ, ನಂಬಿಕೆಯಲ್ಲಿ ಹೋಗಿದ್ರಿ. ಬೈದ್ಬಿಟ್ರು ನನ್ನ ಅವ್ರ ಹೆಂಡತಿ. ಅಕ್ಕ ನೀವು ಇಷ್ಟು ವರ್ಷ ಬಟ್ಟೆ ಕೊಡ್ತೀರಾ, ಬಿಸಿಲು ಟೈಮ್ ಅಂದ್ರೆ ನಾನು ಬೆಳಗ್ಗೆ ಬಂದು ಸಂಜೆ ಮನೆಗೆ ಹೋಗಿ ವಾಶ್ರೂಮ್ಗೆ ಹೋಗ್ತೀನಿ. ಇವಾಗ ಚಳಿ ಟೈಮ್ ಜಾಸ್ತಿ ಯೂರಿನೇಷನ್ ಪಾಸ್ ಆಗುತ್ತೆ. ಹೌದು, ಕಂಟ್ರೋಲ್ ಮಾಡಕ್ಕಾಗಲ್ಲ. ಅದಕ್ಕೆ ನಾನು ನಿಮ್ಮ ಬಾತ್ರೂಮ್ ಅಲ್ಲಿ ಯೂಸ್ ಮಾಡ್ಬೇಕು. ಇವಾಗ ಮನೆ ಒಳಗಡೆ ಇರೋದು ಯೂಸ್ ಮಾಡಕ್ ಆಗಲ್ಲ, ಹೊರಗಡೆ ಇತ್ತು. ಅದಕ್ಕೆ ನಾನು ಯೂಸ್ ಮಾಡಿದೆ. ತೊಳಿಯೋಕ್ ಬೇಕಂದ್ರೆ ನಾನು 100 ರೂಪಾಯಿ ಕೊಟ್ಬಿಟ್ಟು ತೊಳ್ಸ್ಕೊಡ್ತೀನಿ ಅಂತ. ಹಂಗಲ್ಲ ಆಗಲ್ಲ, ಬೇಡ ಅಂತ ಹೇಳ್ಬಿಟ್ಟು ಆಯ್ತಕ್ಕಂತ ಹೇಳ್ಬಿಟ್ಟು ನಾನು ಹೋಗೋದು ಬಿಟ್ಬಿಟ್ಟೆ. ಈಗ ಏನಾದ್ರು ಎಮರ್ಜೆನ್ಸಿ ಅಂದ್ರೆ ಹೆಂಗ್ ಹೋಗ್ತೀರಾ? ಮತ್ತೆ ವಾಶ್ರೂಮ್ ಹೋಗ್ಬೇಕು ಅಂದ್ರೆ ಪಾಪ ಹೋಗಂದ್ರ ಏನ್ ಮಾಡುದು? ಇವಾಗ ಈ ಬಿಲ್ಡಿಂಗ್ ಕಟ್ತಾ ಇದಾರಲ್ಲ, ಅಲ್ಲೇ ಒಬ್ರ ಅಮ್ಮ ಇದ್ದಾರೆ ವಾಚ್ಮನ್ ಸೆಟ್ ಅಲ್ಲಿ. ಆ ಅಮ್ಮನ ಹತ್ರ ಅವತ್ತು ಹೋಗಿ ಹೇಳ್ದೆ, ಈ ತರ ಆ ಅಮ್ಮ ಬೀಗ ಹಾಕ್ಬಿಟ್ಟಿತ್ತಮ್ಮ, ನಾನು ಹೋಗಕ್ ಆಗಲ್ಲ ಅಂತ. ಅಕ್ಕ ನನ್ ಬಿಲ್ಡಿಂಗ್ ಮುಗಿಯಕಿನ 3 ತಿಂಗಳು ಇದೆ, ನೀನ್ ಅಂತ ತಕ್ಕನ ಬೇಕಂದ್ರೆ ವಾಶ್ರೂಮ್ ಯೂಸ್ ಮಾಡ್ಕೊಳ್ಳಿದ್ರ ಪಾಪ. ಆಮೇಲೆ ಬೇಕಂದ್ರೆ ನೀನು ದೇವ್ರ ಏನೋ ನೋಡೋಣ ಅಕ್ಕ ಅಂತ ಹೇಳ್ತೀನಿ. ಇವಾಗ ಅಲ್ಲೇ ಹೋಗ್ತಾ ಇದೀನಿ. ನೀರೇ ಕುಡಿಯಲ್ವೇನೋ ಹಾಗಾದ್ರೆ ನೀವು ಹಿಂಗಾಗಿದೆ ಅಂತ? ಅದಕ್ಕೆ ಇವಾಗ ಡಾಕ್ಟ್ರು ಬೈದ್ರು, ನೀರ್ ಕುಡಿಬೇಕು, ನಿಮ್ ಹೀಟ್ ಆಗತ್ತೆ, ಅಲ್ಲಿಗೆ ಹೋಗ್ಬಿಡುತ್ತೆ, ಅಷ್ಟು ನೀರ್ ನೀವು ಕುಡಿಬೇಕು. ತುಂಬಾ ಅವಸ್ಥೆ ಆಗೋಯ್ತು ಪಾಪ. ಜೀವನ ಹೋಗತ್ತರ ಅಷ್ಟು ಭಯ ಬಿಟ್ಬಿಟ್ಟೆ. ನಿಮ್ ತಮ್ಮ ನೋಡ್ಕೊಂತಾರ ಅಪ್ಪ ಅಮ್ಮನ ಚೆನ್ನಾಗಿ? ಅವನೇ ನೋಡ್ಕೊಂಡಿದ್ದಾನೆ ಇವಾಗ. ಯಾರು ನೋಡ್ಕೊಳ್ಳೋದು? ಹೌದು ಅನ್ಸುತ್ತಲ್ವಾ, ನಾವು ಒಂದೊಳ್ಳೆ ಕೆಲ್ಸದಲ್ಲಿ ಇದ್ದಿದ್ರೆ ಅಪ್ಪಂಗೆ ಏನೋ ಒಂದ್ ಸಹಾಯ ಮಾಡ್ಬೋದಿತ್ತು ಅಂತ ಅನ್ಸುತ್ತಲ್ವಾ? ನಿಜ ಅನ್ಸುತ್ತೆ. ಮುಂಚೆ ಇಲ್ಲ, ನಮ್ಮ ಅಪ್ಪ ಹುಷಾರಿಲ್ಲ ಆದ್ಮೇಲೆ ನೆನಪಾಗುತ್ತೆ. ಇವಾಗ ಇದ್ರಲ್ಲಿ ನಮ್ಮ ಮನೆದೇನು ನೋಡಕ್ ಆಗಲ್ಲ. ಅಳ್ಬೇಡಿ ಸುಮ್ಮನೆ. ಇವಾಗ ಅವ್ರಿಗೆ ಹೆಲ್ಪ್ ಆಗಲ್ಲ, ಅಳ್ಬೇಡಿ. ಇಷ್ಟ ಆಗುತ್ತೆ.
ಅಳ್ಬೇಡಿ ಅಳ್ಬೇಡಿ. ಯಾವಾಗ ಹೋದ್ರಳ ಅವರೇ ದುಡ್ಡು ಕೊಟ್ಟು ಕಳ್ಸೋರು ನಮ್ಗೆ. ಪಾಪ ಇವಾಗ ಹೋದ್ರೆ ದುಡ್ಡು ಕೊಡಕ್ಕಾಗಲ್ಲ ಅಂತ ಅಳ್ತಾ ಇದಾರೆ. ಪಾಪ ಸುಮ್ನಿರಿ, ಅಳ್ಬೇಡಿ ಸುಮ್ನೆ ರೀ ಪಾಪ. ಏನ್ ಕೆಲ್ಸದಲ್ಲಿದ್ರು ನಿಮ್ ತಂದೆ ಪಾಪ? ಅವ್ರ ಐರನ್ ಅಂಗಡಿನಾ? ಕೇಳಿರ್ತೀವಿ ಪಿಪಿಗೆ ಹೈ ಲೆವೆಲ್ ಆಯ್ತು, 370 ಆಯ್ತು ಸಡನ್ ಆಗಿ. ಅದಕ್ಕೆ ಹಂಗ ಸ್ಟ್ರೋಕ್ ಆಗಿದೆ ಅಂತ ಹೇಳ್ಬೇಕು. 1 ಸೆಕೆಂಡ್ ಇನ್ನೂ ಜಾಸ್ತಿ ಆಗಿದ್ರ ಅಷ್ಟೇ ಇದಾಗಿ ಕಷ್ಟ ಆಗ್ತಿತ್ತು ಅಂತನಾ? ತುಂಬಾ ಸೀರಿಯಸ್ ಅಂತ. ಈಗ ಹುಷಾರಾಗಿದ್ದಾರಾ? ನಾನೊಂದು ಲೈಟ್ ತಗೊಂಡಿದ್ದೆ, ನಿಮ್ಗೆ ಯಾಕೋ ಕೊಡ್ಬೇಕು ಅನ್ನಿಸ್ತಿದೆ ಕಣ್ರಿ. ಕೊಡ್ತೀನಿ, ಉಪಯೋಗ ಆಗುತ್ತೆ. ಇದನ್ನ ಚಾರ್ಜ್ ಮಾಡ್ಕೊಳ್ಳಿ, ಮೊಬೈಲ್ ಚಾರ್ಜರ್. ಓಕೆನಾ? ಯೂಸ್ ಆಗುತ್ತೆ, ಇಟ್ಕೊಳ್ಳಿ. ಥ್ಯಾಂಕ್ಸ್. ಇಟ್ಸ್ ಓಕೆ, ಪರವಾಗಿಲ್ಲ. ಹೆಣ್ಮಕ್ಳು ಧೈರ್ಯವಾಗಿರ್ಬೇಕು. ಧೈರ್ಯವತ್ತಲೇ ನಿಂತ್ಕೊಂಡು ಮಕ್ಳು ಮುಂದೆ ಫೇಸ್ ಅದೇ ನಾನು ಹೇಳ್ದಲ್ಲ, ರಾತ್ರಿ ಎಲ್ಲ ಹೋಗಿ ಮೊಬೈಲಲ್ಲಿ ಅವ್ರ ಮಗ ಎದ್ರು ಫೋಟೋ ನೋಡ್ಕೊಂಡೆ ಮಲ್ಕೊಳ್ಳೋದು. ಸುಮ್ಮನೆ ರೀ, ಸಾಲ ತೀರಿಸ್ಬೇಕಂತ ನನ್ನ ಮಗಳು ಕೇಳೋದು ಮುಂದೆ, ಅಮ್ಮ ಇನ್ನು ಸಾಲ ಏನು ಇಸ್ಕೊಬಾರ್ದಮ್ಮ, ಇನ್ನು 2 ವರ್ಷ 3 ಲಕ್ಷ ಸಾಲ ಇದೆ, ತೀರಿಸ್ಬೇಕಂತ ಮಕ್ಳು ಬಿಟ್ಟು ಬಂದಿದ್ದೀನಿ. ಏನಕ್ಕೆ ಸಾಲ ಮಾಡಿದ್ರಿ? ಅದು ಫೀಸ್ ಕಟ್ಟೋದು ಅದು ಇದು ಅಂತ ಒಂದೊಂದು ನಮ್ಮ ಮನೆಯವ್ರಿಗೆ 2-3 ಸಾರಿ ಆಕ್ಸಿಡೆಂಟ್ ಆಯ್ತು. ಅಯ್ಯೋ, 3 ಸಾರಿ ಆಕ್ಸಿಡೆಂಟ್ ಆಯ್ತು. ಅವಾಗ ಯಾರು ಹೆಲ್ಪ್ ಮಾಡಕ್ಕೆ, ನಾನು ಒಬ್ಳೇ ಅಪ್ಪ ಸ್ವಲ್ಪ ಹೆಲ್ಪ್ ಮಾಡಿ. ಅಳ್ಬೇಡಿ ಸುಮ್ಮನೆ. ಒಂಚೂರು ಸಾಲ ಜಾಸ್ತಿ ಆಯ್ತು. ಇವಾಗ ನನ್ನ ಮಗಳು ಸಾಲ ಇಸ್ಕೋಬೇಕಂತ ಅವಳು ಪಾಪ ಹೇಳಿದವರು 6ನೇ ಕ್ಲಾಸ್ ಹುಡುಗಿ ಹೇಳೋದು ಒಂದೇ, 3 ಲಕ್ಷ ಸಾಲ ತೀರ್ಸ್ಬೇಕಂತ 2 ವರ್ಷ ಬಿಟ್ಟು ಹೋಗಿದೀಯಾ, ಎಷ್ಟು ಸಾಲ ತೀರ್ಸಿದಿ ಅಂತ ಗೊತ್ತಿಲ್ಲ, ಇನ್ನೂ ಸಾಲ ಇಸ್ಕೊಂಡ್ರ ನಾನು ಸಹಾಯ ತಕ್ಕನ ಅಜ್ಜಿ ಹತ್ರನೇ ಓದ್ಬೇಕಾ? ಈ ಜನರೇಷನ್ ಇರೋದಕ್ಕೆ ದುಡ್ಡು ಇದ್ರ ಯಾರು ಬೇಕಂದ್ರೆ ಬರ್ತಾರೆ ನೋಡ್ತಾರೆ. ಆ ದುಡ್ಡಿನ ಬಗ್ಗೆ ಕೂಡ ಇವಾಗಿರೋ ಕಾಲದಲ್ಲಿ ಏನಾಯ್ತು ಗೊತ್ತಾ, ನೀವು ಹೆಂಗ್ ಬೇಕಾದ್ರೆ ಏನು ರೀತಿಯಲ್ಲಿ ಬೇಕಾದ್ರೆ ದುಡ್ಡು ಮಾಡ್ಕೊಳ್ಳಿ ಇಟ್ಕೊಳ್ಳಿ. ನಿಮ್ಮ ಹತ್ರ ದುಡ್ಡಿದ್ಯಾ, ನೀವು ಕೆಟ್ಟ ಇದ್ರಲ್ಲಿ ಹೋಗಿ ದುಡ್ದ್ರಲ್ಲ ಅದು ಮುಚ್ಕೊಂಡ್ಬಿಡುತ್ತೆ. ನಿಮ್ಮ ಹತ್ರ ದುಡ್ಡು ಇರ್ಬೇಕು ಅಷ್ಟೇ. ಒಳ್ಳೆ ದಾರಿಯಲ್ಲಿ ಹೋಗಿದ್ರಲ್ಲ ನಿನ್ನ ಹತ್ರ ದುಡ್ಡು ಇಲ್ಲ ಅಂತ ನೀನ್ ಬೇಡ. ಹೌದು. ಹೆಂಗಿರ್ಬೇಕು ಏನು ಅಂತ ಮಕ್ಕಳು ಅಷ್ಟು ಜನರಿಗೆ ಮುಂದೆ ಹೋಗಿ ಹೆಲ್ಪ್ ಮಾಡೋರ್ಗೆ ಒಂದು ಇದು ನಾವು ಇದು ಮಾಡಲ್ಲ. ಹಾಸ್ಪಿಟಲ್ ಅಷ್ಟು ನರ್ಸ್ ತರ ಸರ್ವಿಸ್ ಮಾಡಿದೀವಿ ನಾನು ನನ್ನ ತಮ್ಮ ಇಬ್ರು 1 ತಿಂಗಳು ಫುಲ್ಲು. ಅಪ್ಪನ್ಗೆಲ್ಲ ಅಪ್ಪನ್ಗಿಂತ ಅಲ್ಲಿರೋರು ಸ್ಟ್ರೋಕ್ ಬಂದಿರೋಲ್ಲ ಒಬ್ಬೊಬ್ರೆ ಇರ್ತಾರೆ, ಸೊಸೆ ನೋಡಲ್ಲ, ಅಳಿಯ ನೋಡಲ್ಲ. ಅಪ್ಪನ್ ಸ್ವಲ್ಪ ಎತ್ಕೊಪ್ಪ, ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳೋರು. ಅಂಗಡಿಗೆ ಹೋಗಕ್ಕೆ ಮೆಟ್ಲು ಹತ್ತಿ ಇಳಿಯಕ್ ಆಗಲ್ಲಪ್ಪ ಅಂತ ಕೇಳೋವಾಗಲ್ಲ ನಾವು ಹೆಲ್ಪ್ ಮಾಡ್ಬೋದಲ್ಲ, ನೀನು ಹೋಗ್ತೀಯಲ್ಲಪ್ಪ ಸ್ವಲ್ಪ ಇಸ್ಕೊಂಡ್ ಹೆಲ್ಪ್ ಮಾಡಪ್ಪ ಅಂತ ಕೇಳ್ಕೊಂಡಾಗ ಮಾಡ್ದೇಲೇನು ಇರಕ್ಕಾಗಲ್ಲ. ಮಾಡಿರೋಕೆ ನಮ್ಮಪ್ಪ ಬದುಕಿರೋಕೆ ನಿಜ. ಅಂದ್ರೆ ನಾವು ಒಳ್ಳೇದ್ ಮಾಡಿದ್ರೆ ನಮಗೆಲ್ಲೋ ದೇವ್ರು ಒಳ್ಳೇದ್ ಮಾಡ್ತಾನೆ. ನಾನೊಂದ್ ಸೀರೆ ತಗೊಂಡಿದ್ದೆ, ನಿಮ್ಗೆ ಗಿಫ್ಟ್ ಕೊಡ್ಲಾ? ಪ್ರೀತಿಯಿಂದ ಕೊಡ್ತೀನಿ. ಬೇಡ, ನೀವು ಲೈಟ್ ಕೊಟ್ಟಿರೋದೇ ಪ್ರೀತಿಯಿಂದ ಕೊಡ್ತಿದ್ದೀನಿ, ಇಸ್ಕೊಳ್ಳಿ. ನೀವು ಹುಡ್ಕೋಬೇಕು ಬಿಡಿ. ಸಂಕ್ರಾಂತಿ ಹಬ್ಬ ಬರುತ್ತಲ್ಲ, ನಮ್ಮೂರಲ್ಲಿ ಹೋಗಿ ನಾವು ಹುಡ್ಕೊಳ್ಳಿ. ಅಕ್ಕಿ ನೀವ್ ಏನೋ ಒಂದ್ ಮಾಡ್ತೀರ, ಏನು ಅಂತಾನು ನಾನು ಏನು ಮಾಡ್ತಿಲ್ಲ. ನನಗೇನೋ ಕೊಡ್ಬೇಕು ಅನ್ನಿಸ್ತು, ಏನೋ ನನ್ನ ಕೈಲಿಂದ ನಿಮಗೆ ಸಹಾಯ ಆಗ್ಬೋದು, ಕೊಟ್ಟಿದ್ದೀನಿ. ಇದನ್ನ ದಯಮಾಡಿ ಇಸ್ಕೋಬೇಕು, ಬೇಡ ಅನ್ಬಾರ್ದು. ಅಕ್ಕಿ ಅನ್ನ ಅಲ್ವಾ? ಹಂಗೆಲ್ಲ ಬೇಡ ಅಂತ ಹೇಳಲ್ಲ. ದೇವ್ರ ಹೆಂಗೋ ನನ್ಗೂ ನಿಮ್ಗೆ ಹತ್ರ 20 ದಿನ ನಾನು ಅಕ್ಕಿ ಇಸ್ಕೊಳ್ಳೋ ದುಡ್ಡು ಸ್ವಲ್ಪ ಏನೋ ಹೆಲ್ಪ್ ಅಷ್ಟೇ, ಇಟ್ಕೊಳ್ಳಿ. ಅಯ್ಯೋ ಬೇಡ ದಯವಿಟ್ಟು ಬೇಡ, ಇಟ್ಕೊಳ್ಳಿ. ಇಲ್ಲ ಇಲ್ಲ ಪ್ಲೀಸ್ ಬೇಡ. ಫೋಟೋ ಅಯ್ಯೋ ಬೇಡ ಪ್ಲೀಸ್ ಬೇಡ. ನೀವ್ ಹೇಳಿರ್ತಾರ ಹೊಟ್ಟೆ ತುಂಬಾ ಊಟ ಮಾಡ್ತೀನಿ. ಈ ಸೀರೆ ಉಡ್ಸ್ಕೊಂಡು ನನ್ನ ಮಕ್ಕಳ ಜೊತೆ ನಿಮ್ಗೆ ಫೋಟೋ ಕಳ್ಸ್ತೀನಿ, ನಿಮ್ ನಂಬರ್ ಕೊಡಿ. ದೇವ್ರು ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು. ಆಯ್ತಾ? ಅಷ್ಟಲ್ಲಿ ಏನ್ ಹಬ್ಬಕ್ಕೂ ಕೊಡಲ್ಲ, ನೀವು ಬಂದು ನಮ್ಗೆ ದೇವ್ರಂತ ಸೀರೆನೂ ಕೊಟ್ಟಿದ್ರ, ಒಂದು ಮಾಡತರ ಅಕ್ಕಿನೂ ಕೊಟ್ಟಿದ್ದೀರಾ. ನಾನು ಫೋಟೋ ತಕೊಳ್ಳೋಣ. ಇವಾಗ ಹೋಗೋದು ಸಂಕ್ರಾಂತಿ ಹಬ್ಬ, ದೀಪಾವಳಿ ಹಬ್ಬಕ್ಕೆ ಹೋಗಿ ಬಂದಿದ್ದೀನಿ. ಮತ್ತೆ ಸಂಕ್ರಾಂತಿ ಹಬ್ಬಕ್ಕೆ ಹೋಗ್ತೀರಾ? ಹಬ್ಬಕ್ಕೆ ಹೋಗ್ಬೇಕು.
ಆವಾಗ ಹೆಂಗ ಅವು ನಮ್ಮೂರ ಕಡೆ ಜೋರಾಗಿರುತ್ತೆ. ಆವಾಗ ಎಲ್ರು ಅವ್ರವ್ರ ಅಪ್ಪ ಅಮ್ಮ ಬಂದಿರೋ ಮಕ್ಳ ನನ್ನ ಮಕ್ಳು ಮಾತ್ರ ಬೇಜಾರು ಮಾಡಿ ಇವಾಗ ಸ್ಟಾರ್ಟ್ ಮಾಡ್ಬಿಟ್ಲು, ಅಮ್ಮ ಯಾವಾಗ ಬರ್ತೀಯ ಏನಾದ್ರು ತಗೊಂಡೋಗಿ ಮಕ್ಳಿಗೆ. ಅದೇ ತಗೊಂಡೋಗ್ತೀನಿ. ನೀವು ಕೊಟ್ಟಿರೋದೇ ತುಂಬಾ ಥ್ಯಾಂಕ್ಸ್. ಹೆಂಗ ಇಷ್ಟು ಹೆಲ್ಪ್ ನೀವು ನೋಡೇ ಇಲ್ಲ, ಒಂದೇ ದಿನ ಒಂದು ಅರ್ಧ ಅವ್ರು ಮಾತಾಡ್ಸ್ಕೊಂಡು ನೀವು ಈಗ ಹೆಲ್ಪ್ ಮಾಡಿದ್ರೆ ಒಳ್ಳೇದಾಗ್ಲಿ. ದೊಡ್ಡದಾಯ್ತು. ಇರ್ಲಿ ಪರವಾಗಿಲ್ಲ, ಒಳ್ಳೇದಾಗ್ಲಿ ನಿಮ್ಗೆ. ಮಾಡಿರೋರೆ ನಮ್ಗೆ ಈ ತರ ಹೆಲ್ಪ್ ಮಾಡಿಲ್ಲ. ಇರ್ಲಿ. ನೀವು ನಮ್ಗೆ ಒಂದು ಒಳ್ಳೆ ಸೀರೆ ತಂದು ಕೊಟ್ಟಿದ್ರೆ, ಒಂದು ತಿಂಗ್ಳಕ್ಕೆ ಊಟ ತುಂಬಿಸಿದ್ರೆ, ನೀವು ನಿಮ್ಮ ಮಕ್ಕಳು ನಿಮ್ಮ ಗಂಡ ಎಲ್ಲ ಚೆನ್ನಾಗಿ. ಥ್ಯಾಂಕ್ ಯು ಸೋ ಮಚ್. ನೀವು ಚೆನ್ನಾಗಿರ್ಬೇಕು. ಇದೆ ಬಡವ್ರ ಮನೆಲ್ಲ ಹುಟ್ಟಿ ಬಡವ್ರ ಮನೆಲ್ಲ ಇದು ಮಾಡಿ ಹಂಗ ಮದ್ವೆ ಅನ್ಕೋಬಾರ್ದು ಮಾಡಿ ಹಂಗ ಅನ್ಕೋಬಾರ್ದು. ಬರ್ಲಾ, ಕೆಲಸ ಮಾಡ್ಕೊಡಿ. ಬಾಯ್. ಬಾಯ್.